ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ಲಿಥೋಸ್ಪಿಯರ್ ಶಿಲಾಗೋಳದ ಕೊನೆಯ ಅಧ್ಯಾಯ 12ನೇ ಅಧ್ಯಾಯದಲ್ಲಿದ್ದೇವೆ. ಅದೇ ಭೂಖಂಡ ಸಾಗರಗಳ ಉಗಮ ಸಿದ್ಧಾಂತಗಳನ್ನು ನೋಡೋಣ. ಭೂಖಂಡಗಳು ಮತ್ತು ಸಾಗರಗಳು ಭೂಮಿಯ ಮೇಲೆ ಹೇಗೆ ಜನ್ಮ ತಾಳುವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದೇ ಭೂಖಂಡ ಸಾಗರ ಉಗಮಗಳ ಸಿದ್ಧಾಂತಗಳು. ನಾವು ಇದರ ಹಿಂದಿನ ತರಗತಿಯಲ್ಲಿ ಭೂ ಉಗಮ ಸಿದ್ಧಾಂತ, ವಿಶ್ವ ಉಗಮ ಸಿದ್ಧಾಂತದ ಕುರಿತು ಮಾತಾಡಿದ್ವಿ. ರಚನೆಯಾದ ಭೂಮಿಯ ಮೇಲಿರ್ತಕ್ಕಂಥ ಕೆಲವು ಪ್ರದೇಶಗಳ ರಚನೆಯ ಕುರಿತು ಅಧ್ಯಯನ ಮಾಡೋದಾಗಿರುತ್ತೆ. ಬನ್ನಿ ಪ್ರಿಯ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ನಿಮಗೆ ಪ್ರತಿಯೊಂದು PDF 12 ತರಗತಿಗಳ PDF 12 ತರಗತಿಗಳ ನಿಮಗೆ PDF ಅನ್ನು ಕೊಡ್ತಾ ಇದ್ದೀನಿ. ಎಲ್ಲಿ ಸಿಗುತ್ತೆ ಅಂತ ಬಂದಾಗ ನೋಡಿ, ಈ ಎಲ್ಲಾ ತರಗತಿಗಳ PDF ನಿಮಗೆ ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂಥ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ನಾಳೆ ನಿಮಗೆ ಅದನ್ನು ಕೊಟ್ಬಿಡ್ತೀನಿ. ನಾನು ಪ್ರತಿ ಒಂದು ಟಾಪಿಕ್ ಆದ್ಮೇಲೆ PDF ಕೊಟ್ಟಂತ ಬಂದಿಲ್ಲ, ನಿಮಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸರಿಯಲ್ಲ, ಎಲ್ಲಾ PDF ಗಳು ಕೊಟ್ಬಿಟ್ರೆ ಒಂದೇ ಇದರಲ್ಲಿ ನೀವೇನ್ ಮಾಡ್ಕೊಂತೀರ, ಅದನ್ನ ಸರಿಯಾಗಿ ಪರಿವಿಡಿ ಮುಖಾಂತರ ಅಧ್ಯಯನ ಮಾಡ್ಕೊಂಡು ಹೋಗ್ತೀರಾ. ಆ PDF ನ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ತಲುಪಿಸಿ ಪ್ರಿಯ ಸ್ನೇಹಿತರೆ, ಯಾಕಂದ್ರೆ ಕರ್ನಾಟಕದ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅದು ಉಪಯೋಗವಾಗಲಿ. ಇನ್ನೊಂದು ಪ್ರಮುಖವಾಗಿ ವಿಷಯ ಅಂದ್ರೆ, ವೀರೇಸರ್ ಅಂತ ಎಕನಾಮಿಕ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಹೌದಾ? ಅರ್ಥಶಾಸ್ತ್ರವನ್ನು ಪ್ರಾರಂಭಿಸಿದ್ದಾರೆ. ಅವರ ತರಗತಿಗಳನ್ನು ಸಹ ನೋಡಿ, ಅವರು ಪರಿವಿಡಿ ಮುಖಾಂತರ ಅವರು ಸಹ ತರಗತಿಗಳನ್ನ ಮಾಡ್ತಿದ್ದಾರೆ. ನೀವು ಅವರು ಸಹ PDF ಕೊಡ್ತಾರೆ. GBC ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಅವರ ಒಂದು PDF ಸಿಗುತ್ತೆ, GBC ಕ್ಲಾಸಸ್. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಕೊನೆಯ ಅಧ್ಯಾಯದಲ್ಲಿದ್ದೇವೆ. ಭೂಖಂಡ ಮತ್ತು ಸಾಗರಗಳ ಉಗಮ ಸಿದ್ಧಾಂತ. ಇಲ್ಲಿಂದ ಇಲ್ಲಿಯ ತನಕ ನಾವು ಎಲ್ಲಾ ತರಗತಿಗಳು ಸಂಪೂರ್ಣವಾಗಿ ಮುಕ್ತಾಯ ಮಾಡಿದ್ದೇವೆ. ಬನ್ನಿ ಪ್ರಿಯ ಸ್ನೇಹಿತರೆ, ತರಗತಿಗಳಿಯೋಣ. ತರಗತಿಗಳು ಉಚಿತವಾಗಿಯೇ ದೊರೆಯುತ್ತವೆ ಎಲ್ಲರಿಗೂ. ಆರ್ಥಿಕವಾಗಿ ಬಲಿಷ್ಠರಿದ್ದವರು ನನಗೆ ಆರ್ಥಿಕ ಪ್ರೋತ್ಸಾಹಧನವನ್ನು ನೀಡಬಹುದು. ನೀವು ಬಳಸುವ QR ಕೋಡ್ ಇದನ್ನು ಬಳಸಿ, ಅಥವಾ ನನ್ನ ನಂಬರ್ಗೆ ನೀವೇನ್ ಮಾಡಬಹುದು, ಸಹಾಯಧನವನ್ನು ನೀಡಬಹುದು. ಭೂಖಂಡ ಸಾಗರಗಳ ಉಗಮ ಸಿದ್ಧಾಂತ, ಇದನ್ನು ಮಾತನಾಡುವುದರ ಕುರಿತು ನಾವು ಮೊದಲು ಭೂಮಿ ಮೇಲೆ ನೀರಿನ ಭಾಗ ಮತ್ತು ಜಲಭಾಗ ಮತ್ತು ಭೂಭಾಗದ ಹಂಚಿಕೆಯನ್ನು ನೋಡಬೇಕಾಗುತ್ತೆ. ನಂತರ ಸಿದ್ಧಾಂತಗಳಿಗೆ ಇಳಿಯೋಣ. ಭೂಮಿ ಮೇಲ್ಮೈಯಲ್ಲಿ ಪ್ರಧಾನವಾಗಿ ನೀರು ಆವೃತ್ತಗೊಂಡಿದೆ, ಹಾಗಾಗಿ ನಾವು ಇದನ್ನು ನೀಲಿ ಗ್ರಹ ಅಂತ ಕರಿತೀವಿ, ಹೌದಲ್ವಾ? ಹೀಗೆ ಪ್ರಧಾನವಾಗಿ ಆವರಿಸಿರ್ತ ಕಾರಣ, ಅತಿ ಹೆಚ್ಚು ನೀರಿನ ಪ್ರಮಾಣದಿಂದ ಕೂಡಿದ ಕಾರಣ ಇದನ್ನು ನಾವು ನೀಲಿ ಗ್ರಹ ಅಂತ ಏನ್ ಕರಿತೀವಲ್ವಾ? ಹಾಗಾದ್ರೆ ಭೂಮಿಯ ಮೇಲೆ ಒಟ್ಟು ನೀರಿನ ಪ್ರಮಾಣ ಎಷ್ಟಿದೆ? 71% ಅಷ್ಟು ನೀರಿದೆ. ನಾವು ಅದನ್ನ ಚದುರ ಕಿಲೋಮೀಟರ್ ನೋಡೋದಾದ್ರೆ 361.8 ದಶಲಕ್ಷ ಚದುರ ಕಿಲೋಮೀಟರ್ ಇದೆ ಅಂತಂದ್ರೆ ಭೂಮಿಯ ಮೇಲೆ ನೀರಿನಿಂದ ಆವರಿಸಿದೆ. ಉಳಿದ 29% ಭಾಗ ಭೂಭಾಗದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಚದುರ ಕಿಲೋಮೀಟರ್ 143.1 ದಶಲಕ್ಷ ಚದುರ ಕಿಲೋಮೀಟರ್ ಇದೆ ಅಂತಂದ್ರೆ ಭೂಭಾಗದಿಂದ ಕೂಡಿದೆ. ಪ್ರಧಾನವಾಗಿ ನೋಡೋದಾದರೆ ಜಲಭಾಗವಿರುವುದರಿಂದ ನಮಗೆ ಆಕಾಶದಲ್ಲಿ ನಿಂತು ನೋಡಿದಾಗ ಭೂಮಿ ನಮಗೆ ನೀಲಿ ಬಣ್ಣ ಕಾಣುತ್ತೆ. ಕಾರಣ ಸಂಪೂರ್ಣವಾಗಿ ಈ ಒಂದು ಜಲಭಾಗದಿಂದ ಕೂಡಿರ್ತಕ್ಕಂಥ ನಮ್ಮ ಭೂಮಿ. ಹೀಗೆ ನಮ್ಮ ಭೂಮಿ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಹೀಗೆ ಈ ನೀರು, ಸಾಗರ, ನದಿ, ಸರೋವರಗಳು, ಮಂಜುಗಡ್ಡೆ ರೂಪದಲ್ಲಿ ನಾವು ನೋಡಬಹುದು. ಇದರಲ್ಲಿ ಬಹುಪಾಲು 96.5% ಒಟ್ಟಾರೆ ಜಲ ಏನಿದೆಯಲ್ಲ, ಅದರಲ್ಲಿ 96.5% ಏನಿದೆ ಅಂತಂದ್ರೆ ನೀರು ಲವಣಾಂಶಗಳಿಂದ ಕೂಡಿರ್ತಕ್ಕಂಥದ್ದಾಗಿದೆ, ಉಪ್ಪಿನಿಂದ ಕೂಡಿದೆ. ಅದನ್ನು ಹೊರತುಪಡಿಸಿ ಉಳಿದ ಕೇವಲ 3.5% ನೀರು ಮಾತ್ರ ಏನಿದೆ ಅಂತಂದ್ರೆ ಸಿಹಿ ನೀರಿನಿಂದ ಕೂಡಿದೆ. ಆ ಸಿಹಿ ನೀರಿನಿಂದ ಕೂಡಿದ ನೀರಿನಲ್ಲಿ ಹಿಮ ನದಿಗಳು, ಮಂಜುಗಡ್ಡೆಗಳು ಮತ್ತು ಭೂಗತದಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥ ನೀರೇ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ವಾತಾವರಣದಲ್ಲಿ ನದಿಗಳ ಹರಿಯುವುದಾಗಲಿ, ಸಿಹಿ ನೀರಿನ ಸರೋವರಗಳಾಗಲಿ, ಈ ಒಂದು ವಾತಾವರಣದಲ್ಲಿ ಕಂಡು ಬರ್ತಕ್ಕಂಥ ಮೋಡಗಳಾಗಲಿ, ಇದರಿಂದ ಹಾವಿಯಿಂದ ಏನಾಗಿರ್ತಕ್ಕಂಥದ್ದು ಕೂಡಿರ್ತಕ್ಕಂಥದ್ದಾಗಿದೆ ನೀರು, ಹೌದಲ್ವಾ? ಹೀಗೆ ಒಂದು ಭೂಮಿಯ ಮೇಲೆ ನೀರಿನ ಹಂಚಿಕೆ ಆಗಿದೆ ಪ್ರಿಯ ಸ್ನೇಹಿತರೆ. ನೆಕ್ಸ್ಟ್ ಹೈಡ್ರೋಲಜಿ ನೋಡ್ತೀವಲ್ಲ ನಾವು, ಏನು ಹೈಡ್ರೋಸ್ಪಿಯರ್, ಜಲಗೋಳದಲ್ಲಿ ನಾವು ಅದನ್ನು ನೋಡೋಣ ಮತ್ತೆ ಸಂಪೂರ್ಣವಾಗಿ. ಭೂ ಮತ್ತು ಜಲಗೋಳಾರ್ಧಗಳು ಅಂತ ನೋಡಿದಾಗ ನೋಡಿ, ಇದು ಭೂಮಿ ಇದೆ ಅಲ್ವಾ? ಭೂ ಮತ್ತು ಜಲಗೋಳಾರ್ಧಗಳು ಅಂತ ನೋಡಿದಾಗ ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ. ಅಂದ್ರೆ ಇದು ಕೆಳಗಿರುತ್ತೆ, ಇದು ಮೇಲಿದೆ. ಅವನು ಆಮೇಲೆ ಇದು ಉಲ್ಟಾ ತಗೊಂಡಿದ್ದಾನೆ. ಇದು ಸೌತ್ ಪೋಲ್, ಇದು ನಾರ್ತ್ ಪೋಲ್, ಹೌದಾ? ಉಲ್ಟಾ ತಗೊಂಡಿದ್ವಿ ನಮಗೆ ವೀವ್ ಆಗ್ಬೇಕಂತ ಹೇಳಿ. ನೋಡಿ, ಉತ್ತರಾರ್ಧಗೋಳದಲ್ಲಿ ಭೂಭಾಗ ಜಾಸ್ತಿ ಇದೆ, ದಕ್ಷಿಣಾರ್ಧಗೋಳದಲ್ಲಿ ಜಲಭಾಗ ಜಾಸ್ತಿ ಇದೆ. ಹಾಗಾಗಿ ನಾವು ದಕ್ಷಿಣಾರ್ಧಗೋಳದಲ್ಲಿ ಜಲಭಾಗ ಅತಿ ಹೆಚ್ಚಿರೋದ್ರಿಂದ ನಾವು ಇದನ್ನು ಜಲಪ್ರಧಾನ ಗೋಳ ಅಂತ ಕರಿತೀವಿ. ದಕ್ಷಿಣಾರ್ಧಗೋಳ ಎಲ್ಲಿ? ಸಮಭಾಜಕ ವೃತ್ತದಿಂದ ದಕ್ಷಿಣಾರ್ಧಗೋಳಕ್ಕೆ ಹೋಗ್ಬೇಕು. ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳಕ್ಕೆ ಬಂದಾಗ, ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳಕ್ಕೆ ಬಂದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಭಾಗ ನಾವು ಭೂಪ್ರಧಾನ ಗೋಳ ಅಂತ ಕರಿತೀವಿ, ಹೌದಲ್ವಾ? ಈ ರೀತಿ ಕರಿತೀವಿ ನಾವು ಪ್ರಿಯ ಸ್ನೇಹಿತರೆ, ಗೊತ್ತಿರ್ಲಿ. ಹೀಗೆ ನೋಡ್ತಾ ಹೋದ್ರೆ ಮೊದಲನೇದಾಗಿ ಭೂಖಂಡ ಮತ್ತು ಸಾಗರಗಳ ಉಗಮ, ಹೌದಾ? ನೋಡೋಣ. ದ ಎವಲ್ಯೂಷನ್ ಆಫ್ ದ ಕಾಂಟಿನೆಂಟ್ ಅಂಡ್ ಓಷಿಯನ್ ಬೇಸಿನ್ ಅಂತ ನೋಡಿದಾಗ ನೋಡಿ, ಭೂಮಿಯ ಮೇಲೆ ಪ್ರಧಾನವಾಗಿ ಕಂಡು ಬರುವ ಭೂರೂಪಗಳೆಂದರೆ ಒಂದು ಸಾಗರಗಳು, ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಆರ್ಕಟಿಕ್, ಸದರನ್ ಓಷನ್,
ಇದೆ ಪೆಸಿಫಿಕ್ ಈ ಒಂದು ಭಾಗ, ಸಾಗರಗಳು, ನಂತರ ಖಂಡಗಳು, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಯುರೇಷಿಯಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಪ್ರಧಾನ ಭಾಗಗಳಿವೆಲ್ಲ, ಹೌದಲ್ವ? ಪ್ರಧಾನ ಭೂ ರೂಪಗಳೆಂದರೆ ಸಾಗರಗಳು ಮತ್ತು ಖಂಡಗಳು. 5 ಸಾಗರಗಳು, 7 ಮಹಾಖಂಡಗಳು ಹೀಗೆ ನಿರ್ಮಾಣಗೊಂಡಿದೆ ಎಂಬುದರ ಅಧ್ಯಯನದ ಅತಿ ಅಗತ್ಯವಿದೆ. ಹೇಗೆ ರಚನೆ ಆಯ್ತಿದು ಅಧ್ಯಯನ ಮಾಡೋದು. ಈಗಾಗಲೇ ನಾವು ಭೂಮಿ ಹೆಂಗ್ ರಚನೆ ಆಯ್ತು ನೋಡಿದ್ವಿ, ಅದ್ರ ಮೇಲೆ ಈಗ, ಹೌದಲ್ವಾ? ಹೇಗೆ ರಚನೆಯಾಗುವುದರ ಕುರಿತು ಅಷ್ಟೇ ಅಲ್ಲದೆ ಭೂ ಮೇಲ್ಮೈ ಭಾಗವು ನಿರಂತರ ಬದಲಾವಣೆ ತಿಳಿದುಕೊಳ್ಳುವುದ ಒಂದು ಪ್ರಮುಖ ಕಾರಣವಾಗಿದೆ. ಇದೇ ನಮಗೆ ಪೂರಕವಾಗಿರ್ತಕ್ಕಂಥದ್ದಾಗಿರುತ್ತೆ ಪ್ರಿಯನ್ಸಿದೆ. ನೋಡ್ಬೇಕು, ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇದೆ. ಹೀಗೆ ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ ಪ್ರಿಯನ್ಸಿದೆ, ನಾವು ಅದನ್ನು ನೋಡ್ಲೇಬೇಕಾಗತ್ತೆ. ಹೀಗೆ ನಾವು ಇದಕ್ಕೆ ಸಂಬಂಧಪಟ್ಟ ಭೂಖಂಡ ಮತ್ತು ಸಾಗರಗಳ ಉಗಮ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಇವುಗಳಿಗೆ ಸಂಬಂಧಪಟ್ಟ ಕೆಲವು ಸಿದ್ಧಾಂತಗಳನ್ನ ನಾವು ಈ ಕೆಳಗಿನಂತೆ ಈಗ ನೋಡ್ಕೊಂತ ಹೋಗೋಣ. ವೆರಿ ಇಂಪಾರ್ಟೆಂಟ್. ಎಸ್ಪ್ರೆಸ್ ಸ್ನೇಹಿತರೆ, ಹಾಗಾದ್ರೆ ಬನ್ನಿ ತರಗತಿಗೆ ಧುಮುಕೋಣ. ಇಲ್ಲಿ ಮೊದಲನೇದಾಗಿ ನೋಡೋಣ ಚತುರ್ಮುಖ ಸಿದ್ಧಾಂತ. ಭೂಖಂಡಗಳ ಸಾಗರ ಜನ್ಮ ಹೇಗೆ ಆಗಿದೆ ಅಂತಂದೇಳಿ ತಿಳಿಸಿದ ಪ್ರಪ್ರಥಮ ಸಿದ್ಧಾಂತವಾಗಿರುತ್ತೆ ಚತುರ್ಮುಖ ಸಿದ್ಧಾಂತ. ಹೌದಾ? ಚತುರ್ಮುಖ ಸಿದ್ಧಾಂತ ಇದನ್ನ ನೋಡ್ಕೊಂತ ಹೋಗೋಣ ಪ್ರಿಯ ಸ್ನೇಹಿತರೆ. ಇದನ್ನ ನಮಗೆ ಪ್ರಕಟಿಸಿದವರು ಯಾರಂತಂದ್ರೆ ಲೂಥಿಯನ್ ಗ್ರೀನ್ 1875ರಲ್ಲಿ. ಚತುರ್ಮುಖ ಸಿದ್ಧಾಂತ ಚತುರ್ಮುಖವನ್ನು ಒಳಗೊಂಡಿದೆ. 1, 2, 3, 4 ಏಣಿಗಳು, 4 ಮುಖಗಳು. 1, 2, 3 ಇನ್ನೊಂದು 4 ಚತುರ್ಮುಖ, 4 ಮುಖದ ಸಿದ್ಧಾಂತ ಇದು. ಇವರು ಹೇಳುವಂತೆ ಭೂಮಿಯ ಮೇಲ್ಮೈ ಖಂಡಗಳು ಮತ್ತು ಸಾಗರಗಳು ಸ್ಥಿರ ಸ್ವರೂಪಗಳು, ಅವುಗಳಲ್ಲಿ ಯಾವುದೇ ಆಕಾರಗಳು ಸ್ಥಾನವಾಗಲಿ ಬದಲಾವಣೆ ಕಂಡು ಬರಲ್ಲ ಅಂತ ಹೇಳ್ತಾರೆ. ಸಿದ್ಧಾಂತ ಸುಳ್ಳಾಗಿದೆ. ಬಟ್ ಈಗಿನ ಒಂದು ನಾವು ವಿದ್ಯಮಾನ ನೋಡಿದರೆ ನಿರಂತರವಾಗಿ ಫಲಕಗಳ ಚಲನೆ ಇರೋದ್ರಿಂದನೇ ನಮಗೆ ಭೂಕಂಪಗಳಾಗಲಿ ಜ್ವಾಲಾಮುಖಿಗಳಾಗಲಿ, ಹೌದಾ, ಹೀಗೆ ಲಕ್ಷಾಂತರ ವರ್ಷದ ನಂತರ ಭೂಸ್ವರೂಪ ಬದಲಾವಣೆಗಳಾಗಲಿ ಎಲ್ಲ ನೋಡಬಹುದು. ಪ್ಲೇಟ್ ಮೂವ್ಮೆಂಟ್ಸ್ ಆಗ್ತಿದ್ದಾವೆ, ಹೌದಲ್ವಾ? ಇವರು ಇಲ್ಲ, ಸ್ಥಿರವಾಗಿದೆ ಅಂತಾನೆ ಇವರು ಸಿದ್ಧಾಂತದಲ್ಲಿ ಹೇಳ್ಬಿಟ್ಟಿದ್ದಾರೆ ಪ್ರಥಮವಾಗಿ. ಬಟ್ ಭೂಖಂಡ ಸಾಗರ ಉಗಮ ಸಿದ್ಧಾಂತದಲ್ಲಿ ಪ್ರಥಮ ಸಿದ್ಧಾಂತ ಇದು ಚತುರ್ಮುಖ ಸಿದ್ಧಾಂತ. ನೋಡ್ಬೇಕಾಗತ್ತೆ. ಯಾವುದು? ಲೂಥಿಯನ್ ಗ್ರೀನ್ ಅವರು ಮಂಡಿಸಿದ್ದು 1875ರಲ್ಲಿ. ಇದನ್ನು ಆಧಾರವಾಗಿಟ್ಟುಕೊಂಡು ಚತುರ್ಮುಖ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಅಂದರೆ ನಿರಂತರವಾಗಿ ಭೂಮಿಯ ಮೇಲೆ ಯಾವುದೇ ಭೂಖಂಡಗಳಾಗಲಿ ಅಥವಾ ಪ್ರದೇಶಗಳಾಗಲಿ ಚಲನೆವಾಗಿಲ್ಲ, ಸ್ಥಿರವಾಗಿದಾವಂತಂದು ಇವರು ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಇವರು ತಮ್ಮ ಸಿದ್ಧಾಂತದಲ್ಲಿ ಹೀಗೆ ಹೇಳಿದ್ರಲ್ವಾ, ಇವರು ಅನೇಕ ಪ್ರಯೋಗಗಳ ಆಧಾರದ ಮೇಲೆ ಗೋಳಾಕಾರವು ಸರ್ವತೋಮುಖ ಒತ್ತಡದಿಂದ ಚತುರ್ಮುಖಜಾಬೃಕೃತಿಯನ್ನು ಹೊಂದಿದೆ. ಗೋಳಾಕಾರವಿರುವ ಇದೇ ನಮ್ದು ಜಿಯಾಡ್ ಶೇಪ್ ಇರತಕ್ಕಂಥ ಪ್ರಸ್ತುತ ಭೂಮಿ ಪ್ರಾರಂಭದಲ್ಲಿ ಸರ್ವತೋಮುಖ ಆಧಾರದ ಮೇಲೆ ಅದು ಒತ್ತಡವನ್ನು ಒಳಗೊಂಡು ಚತುರ್ಮುಖ ಆಕಾರವನ್ನು ಹೊಂದಿತ್ತು ಅಂತ ಹೇಳ್ತಾರೆ ಇವರು ತಮ್ಮ ಸಿದ್ಧಾಂತದಲ್ಲಿ. ಅಪ್ಪಿ ಅಜಂಪ್ಷನ್ ಹೆಂಗ್ ರಚನೆ ಕುಂತ ಯಾರು ನೋಡಿಲ್ಲ, ಭೂಮಿ ಹಿಂಗೆ ಹುಟ್ಟಿತ್ತಂತೆ. ಯಾಕಂದ್ರೆ ಅವಾಗ ಭೂಮಿಯ ಮೇಲೆ ಮಾನವ ಇದ್ದಿಲ್ಲ, ಹೋಮೋಸೆಪಿಯನ್ಸ್ ಇದ್ದಿಲ್ಲ. ಜಲಪಾತ ಮತ್ತು ಭೂಭಾಗಗಳ ತದ್ವಿರುದ್ಧವಾಗಿ ಹಂಚಿಕೆಯನ್ನು ಹೊಂದಿದ್ದು ಎಂದು ಪ್ರಯತ್ನಿಸಿದನು. ಪ್ರಾರಂಭದಲ್ಲಿ ಭೂಮಿಯು ಘನೀಕರಣ ಹೊಂದುವ ಪ್ರಕ್ರಿಯೆ, ಇದು ಜಲಪಾತ ಅಲ್ಲ, ಇದು ಜಲಭಾಗ ಆಗ್ಬೇಕು ನೋಡಿ. ಜಲಭಾಗ ಮತ್ತು ಭೂಭಾಗ ತದ್ವಿರುದ್ಧ ಹಂಚಿಕೆಯನ್ನು ಹೊಂದಿವೆ ಎಂದು ಪ್ರಯತ್ನಿಸಿದನು. ಪ್ರಾರಂಭದಲ್ಲಿ ಜಲಭಾಗ ಭೂಭಾಗ ಮತ್ತೆ ತದ್ವಿರುದ್ಧ ಇರುತ್ತೆ. ಭೂಭಾಗ ಎತ್ತರ ಇರುತ್ತೆ, ಜಲಭಾಗ ಡೌನ್ ಇರುತ್ತೆ. ತದ್ವಿರುದ್ಧ ಅಲ್ಲ, ಎತ್ತರದಲ್ಲಿ ನೋಡಿದ್ರೆ ಅಪೋಸಿಟ್ ಇರುತ್ತೆ. ಜಲಭಾಗ ಕೆಳಗಿರಬೇಕು, ನೀರು ನಿಂತಿರುತ್ತೆ. ಭೂಭಾಗ ಎತ್ತಿರಬೇಕು, ಅದು ಎತ್ತರವಾದ ಭೂಪ್ರದೇಶಗಳಿರುತ್ತೆ. ಭೂಮಿಯ ಘನೀಕರಣ ಹೊಂದುವ ಪ್ರಕ್ರಿಯೆಯಲ್ಲಿ ಸುತ್ತಲಿನ ಒತ್ತಡ ಮತ್ತು ಆಂತರಿಕ ಪ್ರಕ್ರಿಯೆಯಿಂದ ಚತುರ್ಮುಖ ಆಕಾರ ಪಡೆದಿದೆ. ಭೂಮಿ ಆಂತರಿಕ ಒತ್ತಡ, ಸುತ್ತಲಿನ ಒತ್ತಡದಿಂದ ಅದು ಚತುರ್ಮುಖ ಆಕಾರ ಪಡೆದುಕೊಳ್ಳುತ್ತೆ ಭೂಮಿ. ನೋಡಿ, ಭೂಮಿ ಚತುರ್ಮುಖ ಆಕಾರ ಇತ್ತಂತ ಹೇಳ್ತಾರೆ ಇವರು ತಮ್ಮ ಸಿದ್ಧಾಂತದಲ್ಲಿ. ಚತುರ್ಮುಖ ಆಕಾರದಲ್ಲಿ ತಗ್ಗುಗಳು ಮತ್ತು ಏಣಿಗಳೆಂದು ವಿರುದ್ಧವಾಗಿವೆ. ಇವಿಲ್ದಾವಲ್ವಾ? ಇದು ತಗ್ಗು, ಆರ್ಕಟಿಕ್ ಓಷನ್, ಇಂಡಿಯನ್ ಓಷನ್, ಅಂಟಾರ್ಟಿಕ್ ಓಷನ್, ಇನ್ ದ ಪೆಸಿಫಿಕ್ ಓಷನ್. ಇವು ತಗ್ಗು. ಏಣಿಗಳಿದೆ ನೋಡಿ, ಇವು ಎತ್ತರವನ್ನು ತದ್ವಿರುದ್ಧ. ಇವೆಲ್ಲ ಏಣಿಗಳಿದಾವೆ, ಎತ್ತರ. ತಗ್ಗು ಇರುವ ಪ್ರದೇಶವು ಜಲಭಾಗಗಳಿಂದ ಕೂಡಿದ್ದು, ಎತ್ತರವಿರುವ ಪ್ರದೇಶ ಏನೇನಾಗಿದೆ, ಭೂಭಾಗಗಳಾಗಿವೆ ಅಂತ ಹೇಳ್ತಾರೆ. ಚತುರ್ಮುಖದ 3 ಏಣಿಗಳು ಪುರಾತನ ಭೂಫಲಕಗಳಾಗಿವೆ. 3 ಏಣಿಗಳು ಪುರಾತನ ಭೂಫಲಕ. ಒಂದ್ ಬಂದಾಗ ಈ ಕಡೆ ಕೆನಡಿಕ್ ಅಥವಾ ಬಾಲ್ಟಿಕ್ ಅಂತ ಕರಿತೀವಿ, ಸೈಬೀರಿಯನ್, ಇನ್ನೊಂದು ಯುರೋಪಿಯನ್. ಹೌದಾ? ನೋಡಿ, ಲಾರೇಷಿಯನ್ ಅಂತಾನು ಸಹ ಕರಿತೀವಿ ನಾವು ಇದನ್ನ. ಬಾಲ್ಟಿಕ್, ಲಾರೇಷಿಯಾ ಹಾಗೂ ಸೈಬೀರಿಯಾ ಮತ್ತು ಅಂಟಾರ್ಟಿಕಾ. ಇಲ್ಲಿ ನೋಡಿ, ಅಂಟಾರ್ಟಿಕಾ 4ನೇದಿದು. ಇವು ಪುರಾತನ ಅಂತ ಹೇಳ್ತಾರೆ ಅವರು. ಇದು ಇತ್ತೀಚೆಗೆ. ಅದರ ತದ್ವಿರುದ್ಧವಾಗಿ ತಗ್ಗುಗಳು ಅಂತ ಬಂದಾಗ ಪೆಸಿಫಿಕ್, ಹಿಂದೂ ಮಹಾಸಾಗರ, ಅಂಟಾರ್ಟಿಕ್. ಪೆಸಿಫಿಕ್ ಆ ಕಡೆ ಈ ಹಿಂದ್ಗಡೆ ಬರುತ್ತೆ. ಈಗ ಹೆಂಗ ನಾವು ಭಾರತದ ಇದು ಲಾಂಛನದಲ್ಲಿ 4 ಮುಖದ ಸಿಮ್ ಇದೆಯಲ್ಲ, ನಮಗೆ ಅದರಾಗ 4ನೇ ಮುಖ ಹೆಂಗ್ ಕಾಣಲ್ಲ, ಅದರಂಗ ಹಿಂದಿರುತ್ತೆ. ಪೆಸಿಫಿಕ್, ಅಂಟಾರ್ಟಿಕ್, ಇಂಡಿಯನ್. ಹೌದಾ? ಒಂದು ಒಳಗೊಂಡಿದೆ. ಇದರ ತದ್ವಿರುದ್ಧವಾಗಿ ಆರ್ಕಟಿಕ್ ಮೇಲೆ ನೋಡಿ, ಹಳೆಯ ಭೂಫಲಕಗಳು
ಅಂದ್ರೆ ಸೈಬೀರಿಯನ್, ಲಾರೇಷಿಯನ್, ಇನ್ನೊಂದು ಯಾವ್ದಪ್ಪ ಬಾಲ್ಟಿಕ್ ಇಲ್ಲಿ ಹೆಸರು ಚೇಂಜ್ ಇದಾವ ಅಷ್ಟೇ. ಅದರ ತದ್ವಿರುದ್ಧವಾಗಿ ಅಂಟಾರ್ಟಿಕ್. ಇದರ ಮತ್ತೆ ಸಾಗರದ ತದ್ವಿರುದ್ಧ ಇಂದ ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ತದ್ವಿರುದ್ಧವಾಗಿ ಆರ್ಕಟಿಕ್. ಹೌದಾ, ಮಹಾಸಾಗರಗಳು ನಿರ್ಮಾಣಗೊಂಡಿವೆ ಇವರು ಅಂತ ಹೇಳ್ತಾರೆ ಇವರ ಒಂದು ಸಿದ್ಧಾಂತದಲ್ಲಿ. ತಗ್ಗುಗಳು ಮತ್ತು ಏಣಿಗಳೆಲ್ಲ ಖಂಡಗಳು, ತಗ್ಗುಗಳೆಲ್ಲ ಸಾಗರಗಳು ಅಂತ ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದೇವರು. ಇದಕ್ಕೆ ಟೀಕೆ ಆಗತ್ತೆ ನೋಡಿ, ಟೀಕೆ ಆದ ಮೇಲೆ ಗೊತ್ತಾಗ್ಬಿಡುತ್ತೆ ಈ ಸಿದ್ಧಾಂತವು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಬಿಡುತ್ತೆ. ಯಾಕಂದ್ರೆ ನಿರಂತರವಾಗಿ ಭೂಫಲಕಗಳು ಇಂದಿಗೂ ಚಲನೆಯಲ್ಲಿವೆ ಅಂತ ನಮಗೆ ಗೊತ್ತು ಅಲ್ರಿ. ಚತುರ್ಮುಖ ಆಕಾರ ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಒಂದು ಕಾಯು ತನ್ನ ಮೈಹುತ್ತ ತಾನು ಸುತ್ತಬೇಕಾದ್ರೆ ಅದು ಗೋಳಾಕಾರ ಪಡೆದುಕೊಳ್ಳುತ್ತದೆ ವಿನಃ ಅದು ಚತುರ್ಮುಖ ಆಕಾರಕ್ಕೆ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅದೇನು ಚತುರ್ಮುಖ ಆಕಾರ ಪಡೆದುಕೊಳ್ಳುತ್ತೆ? ಭೂಮಿಯು ತನ್ನ ದೈನಂದಿನ ಚಲನೆಯಿಂದಾಗಿ ಚತುರ್ಮುಖ ಆಕಾರ ಪಡೆಯುವುದು ಅಸಾಧ್ಯ, ಗೋಳಾಕಾರವನ್ನು ಹೊಂದಿದೆ. ಇವತ್ತು ನಮಗೆ ಗೊತ್ತು ಭೂಮಿ ಜಿಯಾಡ್ ಶೇಪ್ ಇದೆ, ಹೌದಲ್ವಾ? ಭೂಮಿಯು ಕಠಿಣ ಶಿಲಾಸ್ತರಗಳಿಂದ ರಚನೆಯಾದ ಕಾರಣ ಅದೇಗೆ ಚತುರ್ಮುಖ ಆಕಾರ ಪಡೆದುಕೊಳ್ಳುತ್ತೆ. ಈಗ ಪ್ರಾರಂಭದಲ್ಲಿ ಭೂಮಿ ಏನಿತ್ತಪ್ಪ ಅಂತಂದ್ರೆ ಬೆಂಕಿ ಚಂಡಿನಂತಿತ್ತು, ಅವಾಗ ದೈನಂದಿನ ಚಲನೆ ಪಡೆದುಕೊಂಡು ಅದು ಗೋಳಾಕಾರ ಪಡೆದುಕೊಳ್ಳುತ್ತೆ. ಕಾಲಾಂತರದಲ್ಲಿ ಅದು ಘನೀಕರಣಗೊಂಡು ಒಂದು ಶಿಲೆಗಳಿಂದ ಕೂಡಿರ್ತಕ್ಕಂಥದ್ದು, ಅದು ಚಲನೆಯಾದ ಚತುರ್ಮುಖ ಆಕಾರ ಪಡೆದುಕೊಳ್ಳಕ್ಕೆ ಹೆಂಗ್ ಸಾಧ್ಯ? ಕಠಿಣ ಶಿಲೆಗಳಿಂದ ಕೂಡಿದೆ ನೋಡಿ. ಟೀಕೆಗಳು ಕರೆಕ್ಟ್, ಹೌದಲ್ವಾ? ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಭೂಖಂಡಗಳು ನಿರಂತರ ಚಲನೆಯಲ್ಲಿವೆ, ಆದರೆ ಇದು ತಮ್ಮ ಸಿದ್ಧಾಂತದಲ್ಲಿ ಸ್ಥಿರ ಇವೆ ಎಂದು ಅವರು ಹೇಳಿದ್ರು. ಯಾರು? ಲುಥಿಯನ್ ಗ್ರೀನ್ ಅವರು ಹೇಳಿದ್ರು. ನಮಗೆ ಗೊತ್ತಲ್ವಾ, ಇತ್ತೀಚಿನ ದಿನಗಳ ಆಧಾರವಾಗಿ ಇಟ್ಟುಕೊಂಡು ನಾವು ನೋಡೋದಾದ್ರೆ ಇಂದಿಗೂ ಸಹ ಭಾರತದ ಭೂಫಲಕವು ಗೊಂಡೋಣದಿಂದ ಬಂದಿರತಕ್ಕಂಥ ಆಫ್ರಿಕಾದಿಂದ ಸರಿದುಕೊಂಡು ಭಾರತದ ಭೂಫಲಕವು ಉತ್ತರದ ಲಾರೇಷಿಯಾ ಭೂಫಲಕಕ್ಕೆ ನಿರಂತರವಾಗಿ ಚಲನೆ ಒಳಗಾಗಿನೇ ತೆತೀಸ್ ಮಹಾಸಾಗರ ಏನಾಗಿದೆ, ಮುಳುಗಡೆ ಹೋಗಿ ಈ ಹಿಮಾಲಯ ಫಾರ್ಮೇಶನ್ ಆಗಿದೆ. ಈಗೂ ಸಹ ಚಲನೆಯಲ್ಲಿದೆ. ಈಗ ನೀವು ಬೇರೆ ಭೂಫಲಕಗಳು ನೋಡೋದಾದ್ರೆ ಅವನು ಸಹ ನಿರಂತರವಾಗಿ ಚಲನೆಯಲ್ಲೇ ಇವೆ. ಬಟ್ ಇವ್ರು ತಮ್ಮ ಸಿದ್ಧಾಂತದಲ್ಲಿ ಏನ್ ಹೇಳ್ಬಿಟ್ರು? ಯಾವುದೇ ಭೂಫಲಕಗಳ ಚಲನೆಯಲ್ಲಿಲ್ಲ, ಸ್ಥಿರವಾಗಿವೆ ಅಂತ ಹೇಳ್ಬಿಟ್ರು ಇವರು. ಹಾಗಾಗಿ ಹೀಗೆ ಹಲವಾರು ಟೀಕೆಗೊಳಪಟ್ಟ ಈ ಸಿದ್ಧಾಂತವೇನಾಗುತ್ತದೆ ಅಂತಂದ್ರೆ ಇದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಬಿಡುತ್ತೆ ಪ್ರಿಯ ಸ್ನೇಹಿತರೆ. ಹೀಗೆ ನಿರಂತರವಾಗಿ ಭೂಮಿಯ ಮೇಲೆ ಫಲಕಗಳ ಚಲನೆ ಇರುವುದರಿಂದ ಈ ಸಿದ್ಧಾಂತ ಏನಾಗುತ್ತದೆ ಅಂದ್ರೆ ಸುಳ್ಳಾಗಿದೆ. ಯಾವ ಸಿದ್ಧಾಂತ? ಚತುರ್ಮುಖ ಸಿದ್ಧಾಂತ. ಯಾರು ಇದನ್ನ ಮಂಡಿಸಿದ್ದು? ಲೂಥಿಯನ್ ಗ್ರೀನ್. ಎಷ್ಟರಲ್ಲಿ? 1875ರಲ್ಲಿ. ಹಲವಾರು ಟೀಕೆಗಳ ಒಳಗಾದ ಸಿದ್ಧಾಂತವಾದರೂ ಸಹ ಭೂಖಂಡ ಸಾಗರಗಳ ಜನನಕ್ಕೆ ಪ್ರಪ್ರಥಮ ಸಿದ್ಧಾಂತವಾಗಿದೆ. ಹಾಗಾಗಿ ಪರೀಕ್ಷೆಯ ಒಂದು ದೃಷ್ಟಿಕೋನದಿಂದ ಅತಿ ಹೆಚ್ಚು ಇಂಪಾರ್ಟೆಂಟ್. ಹೀಗೆ ಈ ಸಿದ್ಧಾಂತವಾದ ನಂತರ ನೆಕ್ಸ್ಟ್ ಬರುವ ಸಿದ್ಧಾಂತವೇ ವೆರಿ ವೆರಿ ಇಂಪಾರ್ಟೆಂಟ್, ಭೂಖಂಡ ಅಲೆಗಳ ಸಿದ್ಧಾಂತ, ದ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ದ ಆಲ್ಫ್ರೆಡ್ ವೆಗನರ್. ಈ ಸಿದ್ಧಾಂತವನ್ನು ಜರ್ಮನಿಯ ಹವಾಮಾನ ಶಾಸ್ತ್ರಜ್ಞರಾದ ಆಲ್ಫ್ರೆಡ್ ವೆಗನರ್ ಅವರು 1914ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ, ಎರಡನೇ ಮಹಾಯುದ್ಧದ ನಂತರ ಈ ಸಿದ್ಧಾಂತವು ಅನೇಕ ಭೂಖಂಡಗಳ ಉಗಮವನ್ನು ಕುರಿತು ಎಲ್ಲಾ ಸಿದ್ಧಾಂತಗಳ ಅಧ್ಯಯನಕ್ಕೆ ಮುಂದುವರೆದ ಭಾಗವಾಗಿದೆ. ಆಲ್ಫ್ರೆಡ್ ವೆಗನರ್ ವೆರಿ ಇಂಪಾರ್ಟೆಂಟ್. ಭೂಮಿಯ ಮೇಲೆ ನಿರಂತರವಾಗಿ ಫಲಕಗಳ ಚಲನೆಯಲ್ಲಿವೆ ಅಂತ ಹೇಳಿ ಪ್ರಪ್ರಥಮವಾಗಿ ನಮಗೆ ತೋರಿಸಿಕೊಟ್ಟ ವಿಜ್ಞಾನಿ ಜರ್ಮನಿಯ ಆಲ್ಫ್ರೆಡ್ ವೆಗನರ್. ದ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್. ಭೂಮಿಯ ಮೇಲೆ ನಿರಂತರ ಫಲಕಗಳ ಚಲನೆ ಇವೆ ಅಂತ ಹೇಳಿ ನಮಗೆ ತೋರಿಸಿಕೊಟ್ಟಿದ್ದ ಮಹಾನ್ ವ್ಯಕ್ತಿಯವರು. ಅದಕ್ಕೆ ಮುಂದಿನ ಒಂದು ಈ ಸಿದ್ಧಾಂತಗಳು ಏನಾಗುತ್ತೆ, ಇದು ಅಧ್ಯಯನಕ್ಕೆ ಭಾಗವಾಗಿರ್ತಕ್ಕಂಥ ಒಂದು ಸಿದ್ಧಾಂತವಾಗಿದೆ. ವೆಗನರ್ ಅವರ ಒಂದು ಆಲ್ಫ್ರೆಡ್ ವೆಗನರ್ ಇದು ನೋಡ್ಕೊಳ್ಳಿ, ಇಮ್ಯಾಜ್ ಮುಂದೆ ಗೊತ್ತಾಗುತ್ತೆ ಏನಂತ ಹೇಳಿ ಹೇಳ್ತೀನಿ ಲಾಸ್ಟಿಗೆ ನಿಮಗೆ. ಈ ಸಿದ್ಧಾಂತದ ಪ್ರಕಾರ 200 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯು ಒಟ್ಟಿಗೆ ಸೇರಿದ್ದು ಅಖಂಡ ಬೃಹತ್ ಭೂರಾಶಿ ಅನ್ನು ಒಳಗೊಂಡಿರ್ತಕ್ಕಂಥ ಭಾಗ ಅದು ಪ್ಯಾಂಜಿಯಾ. ಪ್ರಾರಂಭದಲ್ಲಿ ಭೂಮಿಯ ರಚನೆಯಾಗಿ ಅದು ಬೆಂಕಿಯ ಚಂಡಿನ ತರ ಇದ್ದು ಕಾಲಾಂತರದಲ್ಲಿ ಘನ ವಿಭಜಿಸಿ ತಗ್ಗು ಪ್ರದೇಶವೆಲ್ಲ ನೀರು ತುಂಬಿಕೊಂಡು ಒಂದೇ ಕಡೆ ಭೂಭಾಗ ಕೂಡಿತ್ತು. ಆ ಒಂದೇ ಕಡೆ ಕೂಡಿದ ಭೂ ನೋಡಿ, ಎಲ್ಲಾ ಕಡೆ ಒಂದೇ ಕಡೆ ಇವೆ. ಬೃಹತ್ ಭೂಫಲಕ ಇದು ಪ್ಯಾಂಜಿಯಾ ಅಂತ ಕರಿತೀವಿ ನಾವು. ಇದಕ್ಕೆ ಸುತ್ತಲೂ ನೀರಿದೆ ಅಲ್ಲ, ಅದಕ್ಕೆ ನಾವು ಪ್ಯಾಂಥಲಸ್ ಅಂತ ಕರಿತೀವಿ. ಪ್ಯಾಂಥಲಸ್ ನೋಡಿ, ಅದನ್ನು ನಾವೇನ್ ಕರಿತೀವಿ? ಪ್ಯಾಂಜಿಯಾ. ನೋಡಿ, ಯಾರು ಹೇಳ್ತಾರೆ? ಬೃಹತ್ ಭೂರಾಶಿಯ, ಅದು ಬೃಹತ್ ಭೂರಾಶಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ಯಾಂಜಿಯಾ. ಪ್ಯಾನ್ ಎಂದರೆ ಎಲ್ಲಾ, ಜಿಯಾ ಎಂದರೆ ಭೂಮಿ, ಎಲ್ಲವನ್ನು ಒಳಗೊಂಡ ಒಂದೇ ಕಡೆ ಭೂಫಲಕ ಪ್ಯಾನ್ ಎಲ್ಲ. ಹೌದಾ? ಗ್ರೀಕ್ ಭಾಷೆ ಇರ್ತವೆ. ಇದರ ಸುತ್ತಲೂ ಆಳವಾದ ಸಮುದ್ರ ಕೂಡಿದ್ದು ಅದನ್ನು ನಾವು ಪ್ಯಾಂಥಲಸ್ ಅಂತ ಕರಿತೀವಿ. ಪ್ಯಾಂಥಲಸ್ ಎಂದರೆ ಪ್ಯಾನ್ ಎಂದರೆ ಎಲ್ಲ, ಥಲಸ್ ಎಂದರೆ ಸಾಗರ. ಪ್ಯಾನ್ ಎಂದರೆ ಎಲ್ಲ, ಜಿಯಾ ಎಂದರೆ ಭೂಮಿ, ಪ್ಯಾನ್ ಎಂದರೆ ಎಲ್ಲ, ಥಲಸ್ ಎಂದರೆ ಸಾಗರ. ಹಾಗೆ ಪ್ಯಾಂಜಿಯಾ, ಪ್ಯಾಂಥಲಸ್. ಪ್ಯಾಂಜಿಯಾ ಬೃಹತ್ ಭೂಫಲಕ, ಪ್ಯಾಂಥಲಸ್ ಬೃಹತ್ ಸಾಗರ. ಎಲ್ಲವನ್ನೊಳಗೊಂಡ ಭೂಭಾಗ, ಎಲ್ಲವನ್ನೊಳಗೊಂಡ ಸಾಗರ. ಹೌದಾ?
ಈ ರೀತಿ ಒಳಗೊಂಡಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಭೂಮಿ ಈ ರೀತಿ ಇತ್ತು ನೋಡಿ. ಫಸ್ಟ್ ನೆಕ್ಸ್ಟ್ ಸ್ಟೇಜಿಗೆ ಬನ್ನಿ. ಎಷ್ಟಿದೆ? 225 ಮಿಲಿಯನ್ ಇಯರ್ಸ್ ಆಗೋ. ನೆಕ್ಸ್ಟ್ 150 ಮಿಲಿಯನ್ ಇಯರ್ಸ್ ಆಗೋ. ಅವಾಗೆಲ್ಲ ಜೀವಿಗಳಿದ್ದು ಇದ್ವು, ನಾವಿದ್ದಿಲ್ಲ. ಕೆಲವು ಜೀವಿಗಳಿದ್ದು, ನಾವಿದ್ದಿಲ್ಲ. ಕಾರ್ಬೋನೈಫಿಸ್ ಯುಗದಲ್ಲಿ ಭೂರಾಶಿಯು ಒಟ್ಟಾಗಿ ನಂತರ 200 ದಶಲಕ್ಷ ವರ್ಷಗಳ ಹಿಂದೆ ಪ್ಯಾಂಜಿಯಾ ಭೂರಾಶಿಯು ಮಧ್ಯಭಾಗವು ಪೂರ್ವ ಪಶ್ಚಿಮಾಭಿಮುಖವಾಗಿ ಸೀಳ್ಕೊಂಡ್ಬಿಡುತ್ತೆ. ಮಧ್ಯಭಾಗಿ ಪೂರ್ವ ಇದೆಯಲ್ಲ ಪ್ಯಾಂಜಿಯಾ ಪೂರ್ವ ಪಶ್ಚಿಮಾಭಿಮುಖವಾಗಿ ಸೀಳ್ಕೊಂಡ್ಬಿಡುತ್ತೆ. ಹೀಗೆ ಸೀಳ್ಕೊಂಡಾಗ ಉತ್ತರಕ್ಕೆ ಚಲಿಸಿದ ಭಾಗವನ್ನು ಲಾರೇಷಿಯಾ, ದಕ್ಷಿಣಕ್ಕೆ ಚಲಿಸಿದ ಭೂಭಾಗವನ್ನು ಗೊಂಡವಾನ ಅಂತ ಕರಿತೀವಿ. ಉತ್ತರಕ್ಕೆ ಚಲಿಸಿದ ಭೂಭಾಗವನ್ನು ಲಾರೇಷಿಯಾ, ದಕ್ಷಿಣಕ್ಕೆ ಚಲಿಸಿದ ಭೂಭಾಗವನ್ನು ಗೊಂಡವಾನ ಅಂತ ಕರಿತೀವಿ. ಕರೆದಿವ್ಯಾ? ಗೊಂಡವಾನ ಎಂಬ ಪದವು ಭಾರತದ ಪುರಾತನ ಬುಡಕಟ್ಟು ಜನಾಂಗವಾದ ಗೊಂಡರು ಹೆಸರಿಂದ ನೋಡಿ. ಗೊಂಡರು ಎಲ್ಲಿ ಬರ್ತಾರೆ ನೋಡಮ್ಮ, ಕಮೆಂಟ್ ಅಲ್ಲಿ ತಿಳಿಸಿ. ಗೊಂಡರು ಪ್ರಸ್ತುತ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತಾರೆ ಹೆಸರಿನಿಂದ ಬಂದಿದೆ. ಈ ಎರಡು ಭೂಭಾಗಗಳ ನಡುವೆ ಉಂಟಾದ ಹೊಸ ಜಲಭಾಗವನ್ನು ನಾವು ತೆತೀಸ್ ಎಂದು ಕರೆದೇವೆ. ಇಲ್ಲಿ ನೋಡಿ, ದಿಸ್ ಇಸ್ ದ ತೆತೀಸ್. ಸಿಳ್ಕೊಂತಲ್ಲ, ಪೂರ್ವ ಪಶ್ಚಿಮಾಭಿಮುಖವಾಗಿ ಸಿಳಿಕೊಂಡು ಉತ್ತರಕ್ಕೆ ಚಲಿಸಿದ ಭೂಭಾಗ ಲಾರೇಷಿಯಾ, ದಕ್ಷಿಣಕ್ಕೆ ಚಲಿಸಿದ ಭೂಭಾಗ ಗೊಂಡವಾನ, ನಡುವೆ ಆವರಿಸಿದ ನೀರಿಗೆ ನಾವು ಏನು ಕರೆದಿವಿ? ತೆತೀಸ್. ಎಲ್ಲಿಂದ ಆವರಿಸಿತು? ಪಾಂತಲಸ್ಸಿನ ನೀರು ಸಿಳಿಕೊಂಡು ಚಲಿಸಿತಾ. ನೆಕ್ಸ್ಟ್ ಸ್ಟೆಪ್, ಇಲ್ಲಿಗೆ ಬನ್ನಿ. ಹೀಗೆ ನಿರಂತರ ಚಲನೆಯ ಕಾರಣ ಪಶ್ಚಿಮ ಭಾಗವು ಪ್ರತ್ಯೇಕವಾಗಿ ಪಶ್ಚಿಮದ ಕಡೆಗೆ ಚಲಿಸಿ ಇದರಿಂದ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು ಹಾಗೂ ಪೂರ್ವದ ಭಾಗವು ಅಂಟಾರ್ಟಿಕ್ ಸಾಗರ ನಿರ್ಮಾಣವಾಯಿತು. ನೋಡಿ, ಪಶ್ಚಿಮಕ್ಕೆ ಭಾಗವು ಈ ಕಡೆ ಪಶ್ಚಿಮಕ್ಕೆ ಚಲಿಸಿ ನಡುವೆ ಅಂಟಾರ್ಟಿಕ್ ಸಾಗರ ಜನ್ಮ ತಾಳುತ್ತೆ. ಇವು ಈ ಕಡೆ ಸರ್ಕೊಂಡ್ಬಿಡ್ತವೆ, ನಡುವೆ ಅಂಟಾರ್ಟಿಕ್ ಸಾಗರ ಜನ್ಮ ತಾಳುತ್ತೆ. ಹೌದಲ್ವಾ? ಪೆಸಿಫಿಕ್ ಏಷ್ಯಾ ಮತ್ತು ಅಮೆರಿಕ ಖಂಡಗಳ ನಡುವೆ ಪೆಸಿಫಿಕ್ ಮಹಾಸಾಗರ ನೋಡಿ. ಈ ಕಡೆ ಇಲ್ಲಿ ನೋಡಿ, ಈ ಕಡೆ ಏಷ್ಯಾ ಬರುತ್ತೆ, ಈ ಕಡೆ ಅಮೆರಿಕ, ನಡುವೆ ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ ನಿರ್ಮಾಣವಾಯಿತು. ಏಷ್ಯಾ ಮತ್ತು ಅಮೆರಿಕ ಖಂಡದ ನಡುವೆ ಪೆಸಿಫಿಕ್ ಸಾಗರ ನಿರ್ಮಾಣವಾಯಿತು. ಭಾರತವು ಆಫ್ರಿಕಾದಿಂದ ಪ್ರತ್ಯೇಕಗೊಂಡು ಉತ್ತರದ ಕಡೆಗೆ ಚಲಿಸಿತು. ನೋಡಿ, ಈಗ ಭಾರತವು ಇಲ್ಲಿದೆ ನೋಡಿ. ಫಸ್ಟ್ ಇಲ್ಲಿದೆ ನೋಡಿ ಭಾರತ, ಇಲ್ಲಿದೆ ನೋಡಿ ಭಾರತ. ಆಫ್ರಿಕಾ ಟಚ್ ಇತ್ತು, ನಿರಂತರ ಚಲಿಸಿತು. ಇಲ್ಲಿ ನಡಕೆನಿದೆ ಇದು ತೆತೀಸ್. ತೆತೀಸ್ ಸ್ವಲ್ಪ ಮುಳುಗಡೆಯಾಗಿ ಇಲ್ಲಿ ಬಂದು ಲಾರೇಷ ಕುಡಿತು, ಫೋಲ್ಡ್ ಆಯ್ತು, ಹಿಮಾಲಯ ಆಯ್ತು. ಇಲ್ಲಿತ್ತು ಭಾರತ, ಚಲಿಸಿ ಇಲ್ಲಿ ಬಂತು. ನೋಡ ಮುಂದೆ ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್ ನೀವು ಅಂತ ಹೇಳಿ. ಆಫ್ರಿಕಾದಿಂದ ಪ್ರತ್ಯೇಕಿಸಲ್ಪಟ್ಟ ಉತ್ತರದ ಕಡೆಗೆ ಚಲಿಸಿತು. ಯಾವುದು? ಭಾರತ. ಅಂಟಾರ್ಟಿಕಾ ದಕ್ಷಿಣದಕ್ಕೆ ಹಾಗೂ ಬಂಗಾಳ ಕೊಲ್ಲಿಯ ಭಾಗದಿಂದ ಬೇರ್ಪಟ್ಟು ಆಸ್ಟ್ರೇಲಿಯಾ ಆಗ್ನೇಯದ ಕಡೆ ಚಲಿಸಿತು. ನೋಡಿ, ಇಲ್ಲಿದೆ, ಇಲ್ಲಿ ಭಾರತ ಇದೆ, ಇಲ್ಲಿ ಬಂಗಾಳ ಕೊಲ್ಲಿನ ಒಳಗೊಂಡಿದೆ. ಫಸ್ಟ್ ಆಮೇಲೆ ಇಲ್ಲಿ ಬಂದ್ಬಿಡಿ ಭಾರತ, ಆಮೇಲೆ ಬಂಗಾಳ ಕೊಲ್ಲಿ ಆಗುತ್ತೆ. ಇದು ಭಾರತ. ಇದರಿಂದ ಅದಕ್ಕೆ ನಾವು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತ ಕರಿತೀವಿ. ಇದಕ್ಕೆ ಭಾರತ ಕೂಡ ಟಚ್ ಇತ್ತು. ಇದು ಹಿಂಗೆ ಸಪರೇಟ್ ಆಗಿ ಈ ಕಡೆ ಬಂತು ಆಗ್ನೇಯಕ್ಕೆ, ಇದು ಈ ಕಡೆ ಹೋಯ್ತು ದಕ್ಷಿಣಕ್ಕೆ, ನಡುವೆ ಬಂಗಾಳ ಕೊಲ್ಲಿ ಬೇರ್ಪಟ್ಟು ಬಂಗಾಳ ಕೊಲ್ಲಿ ರಚನೆ ಆಗಿತ್ತು. ಹೌದಾ? ನೋಡಿ, ಭಾರತ ಖಂಡವು ಉತ್ತರದ ಕಡೆಗೆ ಚಲಿಸಿದ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ತೆತೀಸ್ ಸಾಗರವು ಮುಳುಗಡೆ ಆಯಿತು. ಮತ್ತೆ ಇಲ್ಲಿತ್ತಲ್ಲ ಭಾರತ, ಇಲ್ಲಿದ್ದ ಭಾರತ ಏನಾಯ್ತು? ಈಗ ಇಲ್ಲಿದ್ದ ಭಾರತ ಏನಾಯ್ತು? ಹಿಂಗ ಬಂದು ಇಲ್ಲಿ ತೆತೀಸ್ ಸಾಗರ ಮುಳುಗಡೆ ಆಗುತ್ತೆ ನೋಡಿ. ಈಗ ಇಲ್ಲಿದೆ ಭಾರತ, ಇಲ್ಲಿದೆ ತೆತೀಸ್. ಇದಿಷ್ಟು ಭಾಗ ಏನಾಗುತ್ತೆ? ತೆತೀಸ್. ಇದು ಬಂದು ಹೊಡೆದಾಗ ಮುಳುಗಡೆ ಆಗುತ್ತೆ ಇಲ್ಲಿ. ಈಗ ಪ್ರಸ್ತುತ ತೆತೀಸ್ ಸಾಗರದ ಅತಿ ದೊಡ್ಡ ಜಲಭಾಗ ಯಾವುದು? ಮೆಡಿಟೇರಿಯನ್ ಸಮುದ್ರ. ಹುಷಾರಿರ್ಲಿ, ಗೊತ್ತಿರ್ಲಿ. ಪ್ರಸ್ತುತ ತೆತೀಸ್ ಸಾಗರದ ಅತಿ ದೊಡ್ಡ ಭಾಗ ಯಾವುದು? ಮೆಡಿಟೇರಿಯನ್ ಸಮುದ್ರ. ಅದು ಅವಾಗ ಗೊಂಡವಾನ ಮೇಲೆ ಲಾರೇಷಿಯಾ ಗೊಂಡವಾನ ಐತಲ್ಲ, ನಡಕೆ ಉಳಿತಲ್ಲ, ಅದೇ ಮೆಡಿಟೇರಿಯನ್ ಸಿ. ಈಗ ಅದು ಈ ಕಡೆ ನಮ್ಮ ಭಾರತದ ಕಡೆ ಇಲ್ಲ, ಮುಳುಗಡೆ ಆಗಿದೆ, ಅಲ್ಲಿ ಫೋಲ್ಡ್ ಆಗಿ ಹಿಮಾಲಯ ಆಗಿದೆ. ಪುರಾತನ ತೆತೀಸ್ ಸಾಗರವು ಅವಶೇಷವೆಂದರೆ ಪ್ರಸ್ತುತ ಇಂದಿರುವ ಮೆಡಿಟೇರಿಯನ್ ಸಮುದ್ರ. ಹೌದಲ್ವಾ? ಫೋಲ್ಡಿಂಗ್ ಆಗಿದೆ, ಅಲ್ಲಿ ಇನ್ನ ಆಗ್ತಾ ಇದೆ. ಮುಂದೊಂದು ದಿನ ಇದನ್ನು ಇರಂಗಿಲ್ಲ ಮೆಡಿಟೇರಿಯನ್, ಯಾಕಂದ್ರೆ ಯುರೋಪ್, ಆಫ್ರಿಕಾ ಎರಡು ಇದಾಗ್ಬಿಡುತ್ತೆ, ಫೋಲ್ಡ್ ಆಗುತ್ತೆ. ಅದಕ್ಕೆ ಅಲ್ಲಿ ಆಲ್ಪ್ಸ್ ಏನಾಗ್ತಾ ಇದೆ? ಹೈಟ್ ಆಗ್ತಾ ಇದೆ. ಆಲ್ಪ್ಸ್ ಪರ್ವತ, ಮಡಿಕೆ ಪರ್ವತಗಳು ಹಿಂಗಿರೋದು. ನಂತರ ಈ ರೀತಿ ಆಗ್ತಾ ಹೋಗ್ತಾ ಇದೆ. ಹೌದಾ? ವೆಗನರ್ ಅವರ ನೀಡುವ ಕೆಲವು ನಿದರ್ಶನಗಳು ನೋಡಿ, ಅವರು ಕೆಲವು ನಿದರ್ಶನಗಳು ನೋಡ್ಬೇಕೀಗ. ಆಫ್ರಿಕಾ ಪಶ್ಚಿಮ ಭಾಗವು ಗೀನಿಕಾರಿ, ಇಲ್ಲಿದೆ ನೋಡಿ. ದಿಸ್ ಇಸ್ ಅ ಗೀನಿಕಾರಿ. ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿ, ದಕ್ಷಿಣ ಅಮೆರಿಕದ ಈ ಪೂರ್ವ ಕರಾವಳಿ. ಕನ್ನಡಿಯಲ್ಲಿ ಕಂಡುಬರುವ ಪ್ರತಿಬಿಂಬದಂತೆ ಆಫ್ರಿಕಾದ ಪ್ರತಿಬಿಂಬವು ಯಥಾವತ್ತಾಗಿ ದಕ್ಷಿಣ ಅಮೆರಿಕದಂತೆಯೂ ದಕ್ಷಿಣ ಅಮೆರಿಕ ಪ್ರತಿಬಿಂಬವು ಆಫ್ರಿಕಾದಂತೆಯೂ ಕಂಡು ಬರುತ್ತೆ. ನೋಡಿ, ಬೇಕಾದ್ರೆ ಇವೆರಡು ಪಜಲ್ ತರ ಜೋಡಿಸಬಹುದು ನೋಡಿ ನಾವು. ಅಂದ್ರೆ ಮೊದಲು ಎರಡು ಒಂದೇ ಇದ್ದು, ಎರಡು ಒಂದೇ ಕಡೆ ಅಂಟ್ಕೊಂಡಿದ್ದು ಅಂತ ಹೇಳ್ಬೋದು ನೋಡಿ. ಆಫ್ರಿಕಾ ಮತ್ತು ಸೌತ್ ಅಮೆರಿಕ ಎರಡು ಜಾಯಿಂಟ್ ಇದ್ದು ನೋಡಿ, ಬೇರ್ಪಟ್ಟಿದೆ ನೋಡಿ. ಈಗ ಬೇರ್ಪಟ್ಟು ನಡಕ ಅಟ್ಲಾಂಟಿಕ್ ಸಾಗರ ಆಗಿದೆ ನೋಡಿ, ಸೌತ್ ಅಟ್ಲಾಂಟಿಕ್. ಮೇಲೆ ಇವೆರಡು ಕೂಡಿದ್ದು, ಇದು ಕೆಳಗೋಯ್ತು, ಇದು ಈ ಕಡೆ ಸರಿತು, ಅಟ್ಲಾಂಟಿಕ್ ಫಾರ್ಮ್ ಆಯ್ತು. ಪಜಲ್ ತರ ಜೋಡಿಸ್ಬೋದು ನೋಡಿ ನಾವು ಅದನ್ನ. ಇಲ್ಲಿದೆ ನೋಡಿ, ಪ್ಯಾಂಜಿಯಾ. ಹೌದಲ್ವಾ? ಹೀಗೆ ಆಫ್ರಿಕಾ ಖಂಡವು ಪೂರ್ವ ತೀರವು ಭಾರತದ ಪಶ್ಚಿಮ ಕರಾವಳಿಯೊಂದಿಗೆ ಹೊಂದಿಕೊಂಡಿದೆ. ಪೂರ್ವ ತೀರ, ಆಫ್ರಿಕಾದ ಪೂರ್ವ ಕರಾವಳಿ ಈ ಕಡೆ ಭಾರತದ ಕರಾವಳಿಯನ್ನು ಒಳಗೊಂಡಿದೆ.
ನಮ್ದೇನಿದೆ ಈಗ ಭಾರತ, ದಕ್ಷಿಣ ಭಾರತ ಯಾವುದು ಗೊಂಡವಾನ ಭೂಭಾಗ ಸೇರಿದ್ದು ಯಾವುದು ದಕ್ಕನ್ ಪ್ರಸ್ಥಭೂಮಿ, ತುಂಬಾ ಹಳೆಯ ಶಿಲೆ ಇದು, ಆಫ್ರಿಕಾಕ್ಕೆ ಟಚ್ಚಿತ್ತಿದ್ದು ಶಿಲೆ. ಆಮೇಲೆ ಫೋಲ್ಡ್ ಆಗಿ ಹಿಮಾಲಯ, ಅಲ್ಲಿಂದ ನದಿ ಹರಿದು ಉತ್ತರದ ಮೈದಾನ ಅಲ್ವಾ. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾದ ಉತ್ತರ ತೀರವು ಬಂಗಾಳ ಕೊಲ್ಲಿಯನ್ನು ಹೊಂದಿತ್ತು. ನೋಡಿ, ಆಸ್ಟ್ರೇಲಿಯಾದ ಉತ್ತರ ತೀರವು ಬಂಗಾಳ ಕೊಲ್ಲಿಯನ್ನು ಒಳಗೊಂಡಿರ್ತಕ್ಕಂಥ ಭಾಗವಾಗಿದೆ ಮೊದಲು. ಹೌದಾ, ನೋಡಿ ಬೇಕಾರೆ. ಭೂಖಂಡಗಳು ಕ್ರಮೇಣ ಬೇರ್ಪಟ್ಟು ವಿವಿಧ ದಿಕ್ಕುಗಳಿಗೆ ಚಲಿಸಿದ ಕಾರಣ ಇದರಿಂದ ಉಂಟಾಗುವ ಘರ್ಷಣೆಯಿಂದ ಚಲಿಸಿದ ದಿಕ್ಕು ಅಡ್ಡಲಾಗಿ ಮಡಿಕೆ ಪರ್ವತಗಳು ನಿರ್ಮಾಣಗೊಂಡಿವೆ. ನೋಡಿ ಬೇಕಾರೆ, ಈ ಕಡೆ ಇದು ಫೋಲ್ಡ್ ಆಗಿ ಉತ್ತರ ಅಮೆರಿಕ ಫೋಲ್ಡ್ ಆಗಿ, ರಾಕಿ ಇಲ್ಲಿ ಪೆಸಿಫಿಕ್, ದಕ್ಷಿಣ ಅಮೆರಿಕ ಫೋಲ್ಡ್ ಆಗಿ, ಯಾಕಂದ್ರೆ ಈ ಕಡೆ ಬಂತಲ್ಲ ಸಪರೇಟ್ ಆಗಿ, ಈ ಕಡೆ ಬರ್ತಾ ಇದೆ, ಈ ಕಡೆ ಫೋಲ್ಡ್ ಆಗ್ತಾ ಇದೆ. ಆಂಡೀಸ್ ಇಲ್ಲಿ ಮೇಲೆ ಹೋಗ್ತಾ ಇದೆ, ಇಲ್ಲಿ ಯುರೋಪ್ ಅಲ್ಲಿ ಆಲ್ಪ್ಸ್, ಇದು ಭಾರತ ಇಲ್ಲಿ ಬಂತು, ಯಾವ್ದೋ ಹಿಮಾಲಯ. ಎಕ್ಸಾಂಪಲ್ಸ್ ಕೊಡ್ಬೋದಲ್ವ ನಾವು, ಫೋಲ್ಡ್ ಆಗಿ 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 ಆಗಿ. ಹೌದಾ, ಫೋಲ್ಡಿಂಗ್ ಮೌಂಟೇನ್ಸ್ ಗಳು ಹಿಂಗೆ ಏನು ಭೂಫಲಕಗಳ ಚಲನೆಯಿಂದ ಫಾರ್ಮೇಶನ್ ಆಗಿತ್ತು. ಶಿಲಾಸ್ತರಗಳ ರಚನೆ. ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಶಿಲಾಸ್ತರಗಳ ರಚನೆಯು ಒಂದೇ ಪಳಿಯುಳಿಕೆ ಎಂದು ಹೇಳಬಹುದು. ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಇದೆಯಲ್ಲ, ಈಗ ಇಲ್ಲಿ ಸಿಕ್ಕ ಒಂದು ಪಳಿಯುಳಿಕೆಗಳು, ಇಲ್ಲಿ ಸಿಕ್ಕ ಪಳಿಯುಳಿಕೆಗಳು ಒಂದೇ ಇವೆ. ಕಾರ್ಬನ್ ಟೆಸ್ಟ್ ಮಾಡ್ತಾರೆ, ಕಾರ್ಬನ್ 14 ಚೆಕ್ ಮಾಡಿದಾಗ ಅದೇನಾಗುತ್ತಲ್ಲ, ಡೇಟಿಂಗ್ ಚೆಕ್ ಮಾಡ್ತಾರಲ್ಲ, ಅದರಲ್ಲಿ ಆಧಾರದ ಮೇಲೆ ಇರ್ತಕ್ಕಂಥ ಅದರ ಆಯಸ್ಸು ಗೊತ್ತಾಗುತ್ತೆ, ಅರ್ಧ ಆಯಸ್ಸು ಒಂದೇ. ಅದರ ಆಧಾರದ ಮೇಲೆ ಹೇಳ್ಬೋದು, ಮೊದಲು 2 ಜಾಯಿಂಟ್ ಇದ್ವು, ಈಗ ಸಪರೇಟ್ ಆಗಿವೆ. ಪಜಲ್ ತರ ನೋಡ್ಲೇಬಹುದಲ್ರಿ. ಇಲ್ಲಿ ನೋಡಿಗ ಈ ರೀತಿ ಇದೆ, ಇದು ಈ ಕಡೆ ಸರ್ದಿದೆ. ಇದರಿಂದ ನೋಡಿ, ಭೂಮಿಯ ಮೇಲೆ ಫಲಕಗಳ ಚಲನೆಯನ್ನು ಹೇಳ್ಕೊಟ್ಟಿದ್ದು ಮೊದಲು ಆಲ್ಫ್ರೆಡ್ ವೆಗನರ್. ಕಲ್ಲೆದ್ದಲಿನ ನಿಕ್ಷೇಪಗಳ ಹಂಚಿಕೆ. ಇವತ್ತು ನಮಗೇನು ಆ ಪ್ರಾಚೀನ ಕಾಲದಲ್ಲಿ ಮುಳುಗಿ ಹೋದಂತ ಕೆಲವು ಬೃಹತ್ ಮರಗಳು ನಮಗೆ ಇವತ್ತೇನು ಸಿಗ್ತದೇವಲ್ಲ ಕಲ್ಲಿದ್ದಲು ರೂಪದಲ್ಲಿ, ನಾವು ಕಾರ್ಬನ್ 14 ಚೆಕ್ ಮಾಡಿದಾಗ ಬೇರೆ ಖಂಡದಾಗ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅದರ ಅರ್ಧ ಆಯುಷ್ಯ ಒಂದೇ ಇದೆ. ಯುರೋಪ್ ಮತ್ತು ಉತ್ತರ ಅಮೆರಿಕ ಇಂದಿನ ಸಮಶೀತೋಷ್ಣ ವಲಯದ ದಟ್ಟವಾದ ನಿತ್ಯ ಹರಿದ್ವರ್ಣ ಅರಣ್ಯವನ್ನು ಹೊಂದಿದೆವೆಂದು ಎಂಬುದಕ್ಕೆ ನಿದರ್ಶನಗಳಿವೆ. ಈ ಒಂದು ಪ್ರದೇಶದಲ್ಲಿ ಅವಾಗ ದಟ್ಟವಾದ ಅರಣ್ಯಗಳಿಂದ ಕೂಡಿರ್ತಕ್ಕಂಥದ್ದು. ಕಾಲಾಂತರದಲ್ಲಿ ಅರಣ್ಯನಾಗಿದೆ, ಮುಳುಗಡೆ ಆಗಿದೆ, ಇವತ್ತು ಕಲ್ಲಿದ್ದಲಾಗಿ ಸಿಗ್ತಾ ಇದೆ. ಇದು ಪ್ರಸ್ತುತ ನಮಗೆ ಕಲ್ಲಿದ್ದಲಾಗಿ ದೊರೀತಾ ಇದೆ. ಅದು ಹೇಳ್ಬೋದು, ಇವೆರಡು ಟಚ್ ಇದ್ದು ಅಂತೇಳಿ. ಇಲ್ಲೆಲ್ಲ ನಿತ್ಯ ಹರಿದ್ವರ್ಣ ಕಾಡಿಂದ ಕೂಡಿತ್ತು ಅವಾಗದು. ಹೌದಾ, ಸಮಶೀತೋಷ್ಣ ವಲಯದ ದಟ್ಟವಾದ ಅರಣ್ಯ, ನಿತ್ಯ ಹರಿದ್ವರ್ಣ ಕಾಡು, ಎವರ್ಗ್ರೀನ್ ಫಾರೆಸ್ಟ್. ಪ್ರಾಣಿಗಳ ಭೌಗೋಳಿಕ ಹಂಚಿಕೆ, ಅವಾಗಲೇ ಫಸ್ಟ್ ಹೇಳಿದ್ನಲ್ಲ ಆಲ್ಫ್ರೆಡ್ ವೆಗನರ್ ಸಿದ್ಧಾಂತದಲ್ಲಿ, ಇದನ್ನ ಆಮೇಲೆ ಹೇಳ್ತಂತ ಹೇಳಿ. ನೋಡಿ, ಪ್ರಾಣಿಗಳು ಅವಾಗ ಒಂದೇ ಪ್ಯಾಂಜೆ ಇದ್ದಾಗ ಅವಾಗ ಹುಟ್ಟಿರ್ತಕ್ಕಂಥ ಕೆಲವು ಜೀವಿಗಳು ಒಂದು ಭೂಖಂಡದಿಂದ ಇನ್ನೊಂದು ಭೂಖಂಡಕ್ಕೆ ಅವಾಗಿನ ಅದು ಸೀಳಿಕೊಂಡು ಸಪರೇಟ್ ಆಗಿದ್ದಿಲ್ಲ. ಅವಾಗ ಏನಾಗಿದ್ದಾವೆ, ವಲಸೆ ಹೋಗಿದ್ದಾವೆ. ವಲಸೆ ಹೋದಾಗ ಇವತ್ತು ಭಾರತದಲ್ಲಿ ಸಿಗುವ ಕೆಲವು ಅಂದಿನ ಪಳಿಯುಳಿಕೆಗಳು ಆಫ್ರಿಕಾದಲ್ಲಿ ಸಿಕ್ಕ ಪಳಿಯುಳಿಕೆಗಳು ಎರಡು ಒಂದೇ ಇವೆ, ಜಾತಿ ಒಂದೇ ಇವೆ. ಅದನ್ನ ಕಾರ್ಬನ್ 14 ಚೆಕ್ ಮಾಡಿದಾಗ ಅರ್ಧ ಆಯುಷ್ಯನೂ ಒಂದೇ ಇದೆ. ಇದರ ಆಧಾರದ ಮೇಲೆ ಏನ್ಬೋದು, ಸಪರೇಟ್ ಆಗಿದೆ. ಯುರೋಪ್, ಏಷ್ಯಾ, ಉತ್ತರ ಅಮೆರಿಕ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ 100 ದಶಲಕ್ಷ ವರ್ಷಗಳ ಹಿಂದಿನ ಶಿಲಾಸ್ತರಗಳಲ್ಲಿ ದೊರಕಿರುವ ಪ್ರಾಣಿಗಳ ಪಳಿಯುಳಿಕೆ ಒಂದೇ ವಿಧದಲ್ಲಿವೆ. ಎಲ್ಲ ಒಂದೇ ಕಡೆ ಇತ್ತಲ್ಲ ಅವಾಗ, ಮತ್ತೆ ಅವು ಚಲನೆ ಆಗಿರ್ತವೆ. ಕಾಲಾಂತರದಲ್ಲಿ ಭೂಖಂಡಗಳ ಪ್ರತ್ಯೇಕಗೊಂಡಿರುವ ಕಾರಣ ಪ್ರಾಣಿಗಳ ಖಂಡಾಂತರ ಚಲನೆಯ ಸಾಧ್ಯವಾಗಿದೆ. ಖಂಡಾಂತರ ಚಲನೆ, ಅವು ಚಲಿಸಿಲ್ಲ, ಖಂಡಾಂತರ ಚಲನೆಯಿಂದ ಅವಲ್ಲಿ ಸಾಧ್ಯವಾಗಿದೆ. ಅವು ಪಳಿಯುಳಿಕೆ ಸಿಕ್ಕಿವೆ. ಆಯಾ ಭೂಖಂಡದಲ್ಲಿ ಉಳಿದ ವಿಕಾಸ ಹೊಂದಿದವು. ಹೀಗಾಗಿ ಮರಿಗಳನ್ನು ಇಟ್ಟುಕೊಳ್ಳುವ ಚೀಲದ ನೈಸರ್ಗಿಕ ರಚನೆಯ ಕಾಂಗುರ ಒಂದು ಸಾಧ್ಯವಾಗಿದೆ. ಆಸ್ಟ್ರೇಲಿಯಾದಲ್ಲಿ ಬರುತ್ತಲ್ವ, ಹೌದಾ. ಇರ್ಲಿ, ಈ ರೀತಿ ನಾವೆಲ್ಲ ನೋಡಗ ಇಲ್ಲೆಲ್ಲ ಪ್ರಾಣಿಗಳು ಇಲ್ಲಿರ್ತಕ್ಕಂಥದ್ದು ಇಲ್ಲಿ ವಲಸೆ, ಇಲ್ಲೆಲ್ಲ ವಲಸೆ ಹೋಗಿದೆ ನೋಡಿ. ಈಗ ಇಲ್ಲಿರ್ತಕ್ಕಂಥ ಜೀವಿ ಇಲ್ಲಿ ವಲಸೆ ಹೋಗಿದೆ ನೋಡಿ. ನೋಡಗ ಇಲ್ಲಿರ್ತಕ್ಕಂಥ ಜೀವಿ ಇಲ್ಲಿ ವಲಸೆ ಹೋಗಿದೆ ನೋಡಿ, ಹೌದಾ. ಇವಾಗ ಇಲ್ಲಿ ನಮ್ಮ ಆಫ್ರಿಕಾದಿಂದ ಇಲ್ಲಿ ವಲಸೆ ಇದೆ ನೋಡಿ ಭಾರತದಲ್ಲಿ. ಈ ರೀತಿ ಸಂಮೋಹನ ಪ್ರವಾಹ ಸಿದ್ಧಾಂತ. ಇಷ್ಟೊತ್ತು ನೋಡಿದ್ದು ಯಾವುದು, ಫಸ್ಟ್ ನೋಡಿದ್ದು ಯಾವುದು, ಚತುರ್ಮುಖ ಸಿದ್ಧಾಂತ. ನಾನು ನಂತರ ನೋಡಿದ್ದು ಯಾವುದು, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಈಗ ನೋಡ್ತಿರೋದು ಯಾವುದು, ಸಂಮೋಹನ ಪ್ರವಾಹ ಸಿದ್ಧಾಂತ. ಕನ್ವೆನ್ಷನಲ್ ಕರೆಂಟ್ ಥಿಯರಿ ಆಫ್ ದ ಅರ್ಥರ್ ಹೋಲೈನ್ಸ್ ಅವ್ರದ್ದು ಇದು ಸಿದ್ಧಾಂತ. ಅರ್ಥರ್ ಹೋಮ್ಸ್ ಆಗ್ಬೇಕಿದು. ಅರ್ಥರ್ ಹೋಮ್ಸ್ ಅವರ ಪ್ರಚಲನ ಪ್ರವಾಹ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಭೂ ಮೇಲ್ಮೈ ಕೆಳಗೆ 100ರಿಂದ ಅಂದ್ರೆ ಭೂ ಮೇಲ್ಮೈಯಿಂದ ಕೆಳಗೆ 100ರಿಂದ ಎಷ್ಟು ಇಲ್ಲಿ ತನ, ಹೌದಾ. ಅಲ್ಲಿ ತನ ಏನಿದೆ ಅಂದ್ರೆ ಇಲ್ಲಿ ಗುಟೆನ್ಬರ್ಗ್ ರೇಖೆ ಬರುತ್ತಲ್ಲ, ಅಲ್ಲಿ ತನ 2900 ಕಿಲೋಮೀಟರ್ ಆಳದವರೆಗೆ ವಿಕಿರಣಶೀಲ ರಾಸಾಯನಿಕಗಳಿಂದ ಉತ್ಪತ್ತಿಯಾಗುವ ತೀವ್ರ ಶಾಖವು ತಪ್ಪಿಸಿಕೊಳ್ಳುವ ಒಂದು ಮಾರ್ಗವನ್ನು ಹುಡುಕುತ್ತದೆ. ಅದು ನಿಲುವಂಗಿ ಅಂದ್ರೆ ಇಲ್ಲಿರ್ತಕ್ಕಂಥ ಶಿಲಾಪಾಕ ಸಂವಹನ ಪ್ರವಾಹ ಹೊರಹೊಮ್ಮಲು ಕಾರಣವಾಗುತ್ತೆ. ಇಲ್ಲೆಲ್ಲ ಮತ್ತೆ ಇದು ಶಿಲಾಪಾಕ ಇದೆಯಲ್ಲ, ಈ ರೀತಿ ಏನಿದು ಸಂವಹನ ಪ್ರವಾಹ ಅಂತ ಬಂದಾಗ ಹಿಂಗ ಸರ್ಕ್ಯುಲರ್ ಮೋಷನ್, ಹಿಂಗಾಗಿ ಇದು ಡೈವರ್ಜೆಂಟ್, ಇದು ಹಿಂಗಾಗಿ ಬರ್ಬೇಕಾದ್ರೆ ಇದು ಕನ್ವರ್ ಆಗ್ತಾ ಇದೆ. ಇದು ವಿಕೋಚನೆ, ಇದು ಸಂಕೋಚನೆ, ಇದು ವಿಕೋಚನೆ, ಇಲ್ಲಿ ಸಂಕೋಚನೆ. ಈ ರೀತಿ ಆಗೋದಕ್ಕೆ ನಾವು ಸಂವಹನ ಪ್ರವಾಹ ಅಂತ ಕರಿತೀವಿ. ನಿರಂತರ ಆಗ್ತಾನೆ ಇರುತ್ತೆ. ಅದರಿಂದನೇ ಪ್ಲೇಟ್ ಮೂವ್ಮೆಂಟ್ ಆಗ ಸಾಧ್ಯ. ಭೂಮಿಯ ಮೇಲೆ ಒಂದ್ ಕಡೆ ಫೋಲ್ಡ್ ಆಗ್ತಿರುತ್ತೆ, ಒಂದ್ ಕಡೆ ಏನಾಗ್ತಿರುತ್ತೆ, ಬಿಡಿ ಆಗ್ತಿರುತ್ತೆ, ಡೈವರ್ಜೆಂಟ್ ಆಗ್ತಿರುತ್ತೆ.
ಹೌದಾ, ಹೊರಹೊಮ್ಮಲು ಕಾರಣವಾಗುತ್ತದೆ. ಘನಶಿಲಾ ಸ್ತರಗಳು ಅಡಿಯಲ್ಲಿ ದ್ರವ ಅಸ್ತಿನೋಸ್ಪಿಯರ್ ಬರುತ್ತಲ್ವಾ, ಶಿಲಾಗೋಳದಲ್ಲಿ ಬರುತ್ತಲ್ವಾ ಅಸ್ತಿನೋಸ್ಪಿಯರ್. ಆ ಅಸ್ತಿನೋಸ್ಪಿಯರ್ ಸಂವಹನ ಪ್ರವಾಹವಾಗಿ ಪರಿಚಲನೆಗೊಳ್ಳುತ್ತದೆ. ವಿಭಿನ್ನ ಸಂವಹನ ಪ್ರವಾಹ ಕ್ರಿಸ್ಟಲ್ ಬ್ಲಾಕ್ಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತದೆ. ಮೇಲಿರ್ತಕ್ಕಂಥ ಕ್ರಿಸ್ಟಲ್ ಬ್ಲಾಕ್ ಇದೆ ಅಲ್ವಾ, ಅದು ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತದೆ. ಇದು ಸಮುದ್ರ ಮತ್ತು ಸಾಗರಗಳ ರಚನೆ ಕಾರಣವಾಗುತ್ತೆ. ಭೂಮಿಯ ಮೇಲೆ ಶಿಲಾ ಗೋಳ ಇದೆ, ಅದರ ಕೆಳಗಡೆ ಏನಾಗ್ತಿದೆ, ಎಸ್ಟಿನೋಸ್ಪಿಯರ್ ದಲ್ಲಿ ಸಂವಹನ ಪ್ರವಾಹಕ್ಕೊಳಗಾದಾಗ ಅದು ಏನಿರ್ತಕ್ಕಂಥ ಶಿಲಾಪಾಕ ಹಿಂಗ್ ಡೈವರ್ಜೆಂಟ್ ಆದಾಗ ಅದನ್ನ ಪ್ಲೇಟ್ ಏನ್ ಮಾಡ್ತದೆ, ಡೈವರ್ಜೆಂಟ್ ಮಾಡುತ್ತೆ, ಸರಸುತ್ತ ಆ ಕಡೆ ಅವಾಗ ಅಲ್ಲಿ ತಗ್ ನಿರ್ಮಾಣವಾಗಿ ಅಲ್ಲಿ ಏನಾಗ ಸಾಧ್ಯ, ಸಾಗರ ಸಮುದ್ರಗಳ ರಚನೆ ಆಗಕ್ಕೆ ಸಾಧ್ಯವಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಟ್ಲಾಂಟಿಕ್ ಸಾಗರ ತಗೋಬಹುದು ನೋಡಿ. ಟೆಕ್ಟೋನಿಕ್ ಪ್ಲೇಟ್ಗಳ ಸಿದ್ಧಾಂತವು ಹೀಗೆ ಹೇಳುತ್ತದೆ: ಭೂಮಿಯ ಗಟ್ಟಿಮುಟ್ಟಾದ ಹೊರ ಕವಚವು ಲಿಥೋಸ್ಪಿಯರ್, ನಾವು ಅದನ್ನು ಲಿಥೋಸ್ಪಿಯರ್ ಅಂತ ಕರಿತೀವಿ, ಶಿಲಾಗೋಳ ದೊಡ್ಡ ಚಲಿಸುವ ಫಲಕಗಳಾಗ ವಿಭಜನೆಯಾಗಿದ್ದು ಅವು ಕೆಳಗಿನ ಅರೆ ದ್ರವ ಎಸ್ಟಿನೋಸ್ಪಿಯರ್ ನ ತೇಲುತ್ತದೆ. ಕೆಳಗಡೆ ಅರೆ ದ್ರವ ಎಸ್ಟಿನೋಸ್ಪಿಯರ್ ಇದೆಯಲ್ಲ, ಜ್ವಾಲಾಮುಖಿ ಮ್ಯಾಗ್ಮಾ. ಈ ಫಲಕಗಳು ನಿಲುವಂಗಿ ಸಂವಹನದಂತಹ ಬಲಗಳಿಂದ ನಡೆಸಲ್ಪಡುತ್ತದೆ. ಅವುಗಳ ಗಡಿಗಳಲ್ಲಿ ಚಲಿಸುತ್ತದೆ ಮತ್ತು ಸಂವಹನ ನಡೆಯುತ್ತದೆ, ನಿರಂತರವಾಗಿ ಸಂವಹನ ನಡೆಯುತ್ತದೆ. ಇದರಿಂದ ಭೂಕಂಪ ಜ್ವಾಲಾಮುಖಿಗಳಾಗ್ತವೆ. ಮತ್ತೆ ಅದು ಆಗೋದ್ರಿಂದನೇ, ಈ ಸಂವಹನ ಕ್ರಿಯೆ ಆಗೋದ್ರಿಂದನೇ, ಕೆಳಗೋದ್ರಿಂದನೇ ಭೂಮಿ ಏನಾಗುತ್ತೆ ಶೇಕ್. ಯಾಕಂದ್ರೆ ಮೇಲೆ ಪ್ಲೇಟ್ಸ್ ಮೂವ್ಮೆಂಟ್ ಆದಾಗ ಜಿರ್ಕ್ ಕೊಡೋದು ಏನಾಗುತ್ತೆ, ಭೂಕಂಪ. ಫೋಲ್ಡ್ ಆದಲ್ಲಿ ಡೈವರ್ಜೆಂಟಲ್ ಆದಲ್ಲಿ ಭೂಕಂಪಗಳಾಗ್ತಿರ್ತವೆ, ಪ್ಲೇಟ್ಸ್ ಮೂವ್ಮೆಂಟ್ ಆಗೋದ್ರಿಂದನೇ, ಹೌದಲ್ವಾ. ಆ ಒಂದು ಪ್ರಕ್ರಿಯೆ ಭೂಕಂಪ ಜ್ವಾಲಾಮುಖಿಗಳ ಚಟುವಟಿಕೆ ಮತ್ತು ಪರ್ವತಗಳ ರಚನೆಗೆ ಭೌಗೋಳಿಕ ವಿದ್ಯಮಾನವನ್ನು ಹೊಂದಿದೆ. ನೋಡಿ, ಈ ಸಿದ್ಧಾಂತ ಸಂವಹನ ಪ್ರವಾಹ ಸಿದ್ಧಾಂತ ಇದೆಯಲ್ಲ, ಅಲ್ಲಿ ಪ್ಲೇಟ್ ಮೂವ್ಮೆಂಟ್ ಆಗ್ತಿದೆ ಅಂತ ಫಸ್ಟ್ ತೋರಿಸ್ಕೊಟ್ಟಿದ್ದು ಆಲ್ಫ್ರೆಡ್ ವೆಗನರ್. ನಂತರ ಈ ಸಿದ್ಧಾಂತ ಬಹಳ ಇಂಪಾರ್ಟೆಂಟ್. ಫಲಕಗಳ ಗಡಿಯಲ್ಲಿ 3 ಪ್ರಮುಖ ವಿಧಗಳಿವೆ. ಅದರಲ್ಲಿ ವಿಭಿನ್ನ ಅಂದ್ರೆ ಫಲಕಗಳ ಬೇರ್ಪಡುವುದು, ಡೈವರ್ಜೆಂಟ್ ಅಂತ ಕರಿತೀವಿ ನಾವು, ಹೌದಾ. ಫಲಕಗಳ ಬೇರ್ಪಡುವುದು. ಒಮ್ಮುಖ ಕನ್ವರ್ಜೆಂಟ್, ಪ್ಲೇಟ್ಸ್ ಏನಾಗುತ್ತೆ ಕ್ರಾಶಿಂಗ್ ಆಗುತ್ತಲ್ವಾ, ಒಮ್ಮುಖ. ರೂಪಾಂತರ ಟ್ರಾನ್ಸ್ಫಾರ್ಮ್, ಹೌದಾ. ಏನ್ ಕರಿತೀವಿ ನಾವು ಅದನ್ನ, ಫಲಕಗಳ ಪರಸ್ಪರ ಹಿಂದೆ ಜಾರುವುದು. ಇಲ್ಲಿದೆ ನೋಡಿ ಕೆಳಗಡೆ ನೋಡಬಹುದು, ಅದೇನದು ಟ್ರಾನ್ಸ್ಫಾರ್ಮ್, ಪ್ಲೇಟ್ಸ್ ಮೂವ್ಮೆಂಟ್ ಹಿಂಗ್ ಆಗುತ್ತೆ. ಇದೇನಿದು ಡೈವರ್ಜೆಂಟ್, ಹಿಂಗ್ ಆಗುತ್ತೆ. ಇದೇನಿದು ಕನ್ವರ್ಜೆಂಟ್, ಈ ಫೋಲ್ಡ್ ಆಗುತ್ತೆ. ಅದಕ್ಕೆ ಇಲ್ಲಿ ಫೋಲ್ಡಿಂಗ್ ಮೌಂಟೇನ್ಸ್ ಆಗುತ್ತೆ, ಇಲ್ಲೆಲ್ಲ ಜ್ವಾಲಾಮುಖಿ ಭೂಕಂಪಗಳಾಗ್ತವೆ, ಇಲ್ಲಿ ಭೂಕಂಪ ಜ್ವಾಲಾಮುಖಿಗಳಾಗ್ತವೆ, ಇಲ್ಲಿ ಭೂಕಂಪ. ಇವಕ್ಕೇನಂತೀವಿ ನಾವು, ಫಾಲ್ಟ್ ಜೋನ್ ಅಂತ ಕರಿತೀವಿಲ್ಲ, 2 ಫಲಕಗಳ ನಡುವಿರ್ತಕ್ಕಂಥ ಸೀಳು ಭಾಗವನ್ನು ಎಲ್ಲಿ ನೋಡಿದ್ವಿ ನಾವು, ಭೂಕಂಪದಲ್ಲಿ ನೋಡಿದೀವಿ ನೋಡಿ, ಹೌದಾ. ಈ ರೀತಿ ಒಂದು ಸಿದ್ಧಾಂತವಾಗಿದೆ. ಇದು ಏನಪ್ಪಾ ಅಂತಂದ್ರೆ ಸಂವಹನ ಪ್ರವಾಹ ಸಿದ್ಧಾಂತ. ನಿರಂತರವಾಗಿ ಭೂ ಅಂತರದಲ್ಲಿರ್ತಕ್ಕಂಥ ಶಿಲಾಪಾಕದ ಚಲನೆಯಿಂದ ಭೂಮಿಯ ಮೇಲೆ ಆಗುವ ವಿವಿಧ ಬದಲಾವಣೆ, ಆ ಬದಲಾವಣೆಯಿಂದ ಏನಾಗುತ್ತೆ, ಭೂಕಂಪ ಜ್ವಾಲಾಮುಖಿ ವಿವಿಧ ಭೂಪ್ರಚನೆಗಳಿಗೆ ಕಾರಣವಾಗುತ್ತೆ. ಈ ರೀತಿ ಸಿದ್ಧಾಂತ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿಗೆ ನಾವು ಶಿಲಾಗೋಳ ಸಂಪೂರ್ಣವಾಗಿ ಮುಕ್ತಾಯದ ಎಂಡ್. ಇದರ PDF ನಿಮಗೆ ನಾಳೆನೇ ಸಿಗುತ್ತೆ. ಮಂಜುನಾಥ್ ಸರ್ ಜಿಯೋಗ್ರಫಿ, ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂಥ ಒಂದು ಟೆಲಿಗ್ರಾಮ್ ಲಿಂಕಿಗೆ ಬನ್ನಿ, ಸಿಗುತ್ತೆ. ಅಷ್ಟೆಲ್ಲದೆ ಪ್ರಿಯ ಸ್ನೇಹಿತರೆ, ಎಕನಾಮಿಕ್ಸ್ ಸಂಬಂಧಪಟ್ಟಂತ ತರಗತಿಗಳು ಪರಿವಿಡಿ ಮುಖಾಂತರ ವೇರಿಯಸ್ ಸರ್ ಅವರು ಮಾಡ್ತಾ ಇದ್ದಾರೆ. GBC ಕ್ಲಾಸಸ್ ಅಲ್ಲಿ ಹೋದ್ರೆ ನಿಮಗೆ ಅವರೆಲ್ಲ ಕ್ಲಾಸ್ಗಳು ಸಿಗ್ತಾವೆ ಪ್ರಿಯ ಸ್ನೇಹಿತರೆ. ಬಿಡಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಮತ್ತೆ ನೆಕ್ಸ್ಟ್ ನಾವು ಗೋಳಕ್ಕಿಳಿಯೋಣ, ಹೈಡ್ರೋಸ್ಫಿಯರ್ಗಳನ್ನ, ನಂತರ ಅಟ್ಮಾಸ್ಫಿಯರ್ಗಿಳಿಯೋಣ. ಎಸ್ ಪ್ರಿಯ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದ. ಎಲ್ಲ PDF ಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ತರಗತಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.